ಕಿರಿಕ್ ಬ್ಯೂಟಿಯಿಂದ ಮತ್ತೊಂದು ಎಡವಟ್ಟು. ಕನ್ನಡ ಹಿರಿಯ ನಟಿಗೆ ಗೌರವ ಕೊಡದ ರಶ್ಮಿಕಾ. ಮೊನ್ನೆಯಷ್ಟೇ ಕೊಡಗಿನಿಂದ ಬಂದ ಮೊದಲ ನಟಿ ನಾನೇ ಅಂತ ಕಿರಿಕ್ ಬ್ಯೂಟಿ ಕಾಂಟ್ರವರ್ಸಿ ಮಾಡಿಕೊಂಡಿದ್ರು. ರಶ್ಮಿಕಾ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ರು. ಅದು ಮಾಸೋ ಮುನ್ನವೇ ನ್ಯಾಷನಲ್ ಕ್ರಶ್ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಸದ್ಯಕ್ಕೆ ಸೈಮಾ ಅವಾರ್ಡ್ ಮುಡಿಗೇರಿಸಿಕೊಂಡ ಸಂಭ್ರಮದಲ್ಲಿದ್ದಾರೆ. ಆದರೆ ಸೈಮಾ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಮಾಡಿದ ಕೆಲಸ ಈಗ ಕನ್ನಡಿಗರ ಕೆಂಗಣಿಗೆ ಗುರಿಯಾಗಿದೆ. ರಶ್ಮಿಕಾ ಸ್ಯಾಂಡಲ್ವುಡ್ ಹಿರಿಯ ಕಲಾವಿದರಿಗೆ ಗೌರವ ನೀಡುವುದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸುಮಲತಾರನ್ನ ಇಗ್ನೋರ್ ಮಾಡಿದ್ರ ರಶ್ಮಿಕಾ. ಸೌತ್ ಇಂಡಿಯನ್ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ 2025ರಲ್ಲಿ ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪ 2 5 ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಈ ಚಿತ್ರದ ಅಭಿನಯಕ್ಕಾಗಿ ರಶ್ಮಿಕಾ ಮಂದಣ್ಣಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಬಂದಿದೆ. ಅವಾರ್ಡ್ ಕೈನಲ್ಲಿ ಹಿಡಿದು ಸ್ಟೇಜ್ ಕೆಳಗೆ ಬಂದ ರಶ್ಮಿಕಾ ಅಲ್ಲೇ ಕುಳಿತಿದ್ದಂತಹ ಸಹ ನಟ ಅಲ್ಲು ಅರ್ಜುನ್ ಬಳಿ ಬಂದು ಮಾತನಾಡಿದ್ದಾರೆ. ಆದರೆ ಬನ್ನಿ ಪಕ್ಕದಲ್ಲಿಯೇ ಕನ್ನಡದ ಹಿರಿಯ ನಟಿ ಸುಮಲತಾ ಕುಳಿತಿದ್ರೂ ಸಹ ಮಾತನಾಡದೆ ಪರಿಚಯ ಇಲ್ಲ ಅನ್ನುವಂತೆ ವರ್ತನೆ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ತರಾಟೆಗೆ ತೆಗೆದುಕೊಂಡ ಫ್ಯಾನ್ಸ್. ವಿಡಿಯೋ ವೈರಲ್ ಆಗ್ತಿದ್ದಂತೆ ಫ್ಯಾನ್ಸ್ ನ್ಯಾಷನಲ್ ಕ್ರಶ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ಹಿರಿಯ ನಟಿ ಪರಿಚಯ ರಶ್ಮಿಕಾಗೆ ಇಲ್ವಾ ಅಂತ ಪ್ರಶ್ನೆ ಕೂಡ ಮಾಡ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಸ್ಯಾಂಡಲ್ವುಡ್ ನಿಂದಲೇ ಬಂದವರು, ಆದರೆ ಸ್ಯಾಂಡಲ್ವುಡ್ ಕಲಾವಿದರನ್ನ ಮಾತನಾಡಿಸೋದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ಹಿರಿಯ ನಟಿಗೆ, ಅದು ಕನ್ನಡದ ನಟಿಗೆ ಗೌರವ ನೀಡಿಲ್ಲ ಅಂತ ಮಂದಣ್ಣ ವಿರುದ್ಧ ಮತ್ತೆ ಕಿಡಿಕಾರಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ನೀಡಿದಂತಹ ರಶ್ಮಿಕಾ ಮಂದಣ್ಣ ಕನ್ನಡದಲ್ಲಿ ಮಾಡಿದ್ದು ಬೆರಳೆಣಿಕೆ ಚಿತ್ರಗಳು ಮಾತ್ರ. ತಮಿಳು, ತೆಲುಗು ಚಿತ್ರದಲ್ಲಿ ಮಿಂಚುತ್ತಾ ಇರುವಂತಹ ರಶ್ಮಿಕಾ ಬಹು ಬೇಡಿಕೆಯ ನಟಿ. ಪುಷ್ಪ 2 ಯಶಸ್ಸಿನ ನಂತರ ವಿಭಿನ್ನ ಪಾತ್ರಗಳಲ್ಲಿ ನಟನೆ ಮಾಡಿ ಸೈ ಎನ್ಸ್ಕೊಳ್ತಿರುವಂತಹ ರಶ್ಮಿಕಾ ವಿಜಯ್ ದೇವರಕೊಂಡ ಜೊತೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ.